ಈ ನ್ಯಾಯಾಲಯ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ನಮ್ಮ ರುಜುವು ಭಾಷೆ ಇಲ್ಲಿ ನಮ್ಮ ಖುಷ್ ಅನ್ನುತ್ತಿರುವಂಥ ಈ ದೇಸಾಯಿ ಅವರನ್ನು ಹೊರಗೆ ಬರ್ತಾಯಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ಸುಂಕ ನೀತಿ ತಪ್ಪದ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ. ಇನ್ನು ಮತ್ತು ಮೇಲ್ಮನೆ ಸಲ್ಲಿಸ್ತಾ ಇದ್ದಾರೆ ಟ್ರಂಪ್ ಅವರು ಏನು ಡಿಸಿಷನ್ ಆಗ್ತದೆ ನೋಡಬೇಕಾಗ್ಯದ. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಹಿತ ತಮಗೆ ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಮತ್ತು ಆಲ್ರೆಡಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಹೇಳಿದ್ನಲ್ಲಿ ನಿಮಗೆ ನಮ್ಮ ದೇಶದಲ್ಲಿ ಬಂದು ಕೆಲಸ ಮಾಡಬರ್ರಿ ನಾವು ನಿಮಗೆ ಅನುಕೂಲ ಮಾಡ್ತೀವಿ ಅಂತೇಳಿ. ಯಾಕಂದ್ರೆ ಆ ದೇಶದಲ್ಲಿ ಬಡತನ ಅಂತಲ್ಲ, ಉದ್ಯೋಗಗಳು ಇರಲಿಕ್ಕಿಲ್ಲ. ಅಲ್ಲಿ ಉದ್ಯೋಗ ಕೊಡೋ ಸಲುವಾಗಿ ಇಲ್ಲಿ ಆ್ಯಪಲ್ ಕಂಪನಿ ಅಲ್ಲಿ ಬಂದು ಶುರು ಮಾಡಲಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅದ ರಷ್ಯಾ ಮತ್ತು ಚೈನಾದ ಬಗ್ಗೆ ಮಾತಾಡ್ತಾ ಇಲ್ಲ, ಯುರೋಪ್ ಖಂಡದ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸಣ್ಣ ಸಣ್ಣ ದೇಶಗಳಿದ್ದಾವೆ, ಆದರೂ ಅವರು ಸ್ವತಂತ್ರ ನಿಲ್ಲುವಂಥ ಶ್ರೀಮಂತ ದೇಶಗಳಿದ್ದಾರೆ. ಆ ಮಾತು ಬೇರೆ. ಆದರೂ ತಾವು ಬಲಿಷ್ಠರು ಒಂದು ಸೈನಿಕ ದೃಷ್ಟಿಯಿಂದ ಆಗಲಿ ಎಲ್ಲ ದೃಷ್ಟಿಯಿಂದ ಆಗಲಿ ಅಂತ ತಿಳ್ಕೊಂಡು ಯುರೋಪ್ ಖಂಡದ ಬಗ್ಗೆ ಮತ್ತು ಭಾರತದ ಬಗ್ಗೆ ಒಂದು ನಿರ್ಲಕ್ಷ್ಯತನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹೊಸ ಪ್ಲ್ಯಾನು ಮಾಡ್ಕೊಳ್ಳಿದ್ದಾರೆ. ಇಲ್ಲಿವರೆಗೆ ಇಸ್ಲಾಂ ದೇಶಗಳ ಬಗ್ಗೆ ಭಯೋತ್ಪಾದನೆ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅವರಲ್ಲೇ. ಆ ನೆಲೆಗಟ್ಟಿನಲ್ಲೇ ಇಸ್ಲಾಂ ದೇಶಗಳ ಭಯೋತ್ಪಾದನೆ ವಿರೋಧ ಮಾಡ್ತಾಯಿದ್ರು. ಇತ್ತೀಚೆಗೆ ಸಿರಿಯಾದ ಮೇಲಿದ್ದಂಥ ಒಂದು ನಿರ್ಬಂಧನೂ ಇತ್ತು. ಅದಕ್ಕೆ ಅಲ್ಲಿ ಭಯೋತ್ಪಾದನೆ ಜೊತೆಗೂ ತಮ್ಮ ವ್ಯವಹಾರ ಶುರು ಮಾಡಿದ್ದನ್ನು ನೋಡಿದರೆ ನಮ್ಮ ಟ್ರಂಪ್ ಅವರು ನಮಗೇನು ಮುಖ್ಯ ಅಲ್ಲ, ಭಯೋತ್ಪಾದನೆ ಆಗಲಿ ಇನ್ನೊಂದಾಗಲಿ ನಮ್ಮ ಮುಖ್ಯ ವ್ಯಾಪಾರ ಅಂತೇಳಿ. ಆದರೆ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಡೆದು ಬೀಳ್ತದೆ ಅನ್ನೋದು ಅಲ್ಲಿಯ ನ್ಯಾಯಾಲಯ ಅಭಿಪ್ರಾಯ.